ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪಾ ಅಂದ್ರೆ, ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರ್ ಆಗಿರುವಂತಹ ಸಮೀರ್ ಹೆಮ್ಡಿ ಅವರು ದೂತ ಎಂಬುವಂಥ ಚಾನೆಲ್ನಲ್ಲಿ ಸೌಜನ್ಯ ಪರವಾಗಿ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಪ್ರಮುಖವಾಗಿ 39 ನಿಮಿಷದ ವಿಡಿಯೋನ ಹಂಚ್ಕೊಂಡಿರುವಂಥದ್ದು ದೂತ ಎಂಬುವಂಥ ಯೂಟ್ಯೂಬ್ನ ಚಾನೆಲ್ನಲ್ಲಿ. ಸೊ ಈ ಒಂದು ವಿಡಿಯೋ ಇದೀಗ 75 ಲಕ್ಷದಷ್ಟು ವ್ಯೂಸ್ಗಳನ್ನ ಪಡೆದಿರುವಂಥದ್ದು. ಜನರ ಮೆಚ್ಚುಗೆನೂ ಕೂಡ ಈ ಒಂದು ವಿಡಿಯೋಗೆ ಇರುವಂಥದ್ದು. ಮತ್ತೆ ಅನೇಕ ಜನರು ಕೂಡ ಧ್ವನಿನೇ ಎತ್ತುತ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತನೂ ಕೂಡ ಈಗ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಅಷ್ಟೇ ಸಮೀರ್ ಹೆಮ್ಡಿ ಅವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಸ್ಟೋರಿನ ಹಂಚ್ಕೊಂತಾರೆ. ಅದು ಫಸ್ಟ್ ರಿಯಾಕ್ಷನ್ ಅಂತಂದು ಆಗಿರುತ್ತೆ. ಏನಪ್ಪಾ ಅಂದ್ರೆ, ನಾನೊಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋಗೆ ಅನೇಕ ಜನರು ನನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನ ಕೆಲವರು ಜನ ನನ್ನ ಅಡ್ರೆಸ್ಸು, ನನ್ನ ಮನೆ ಅಡ್ರೆಸ್ಸು, ನನ್ನ ಫೋನ್ ನಂಬರ್ ಕೂಡ ಲೀಕ್ ಮಾಡ್ತಿರುವಂಥದ್ದು. ಇನ್ ಕೆಲವರು ನನಗೆ ಬೆದರಿಕೆಗಳನ್ನ ಹೂಡ್ತಾ ಇದ್ದಾರೆ. ಸೊ ಈ ಅನೇಕ ಸುದ್ದಿಗಳನ್ನ ಈ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಯಾರು ಸಮೀರ್ ಹೆಮ್ಡಿ ಅವರು ಕೊಟ್ಟಿರುವಂಥದ್ದು. ಹಾಗೆ ಇನ್ನೊಂದು ಹೇಳಿಕೆನೂ ಕೂಡ ಹಂಚ್ಕೊಂಡಿರುವಂಥದ್ದು ಏನಪ್ಪಾ ಅಂದ್ರೆ, ನನಗೆ ಕ್ರಿಯೇಟರ್ಸ್ಗಳು ಸಪೋರ್ಟ್ ಮಾಡಬೇಕು ಅಂದ್ರೆ ಸೊ ಸಪೋರ್ಟ್ ಮಾಡ್ಬೋದು. ಈಗ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತಾನೂ ಕೂಡ ಸಮೀರ್ ಹೆಮ್ಡಿ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಈ ಒಂದು ಕಾರಣಕ್ಕೆ ಅನೇಕ ಇನ್ಫ್ಲುಯೆನ್ಸರ್ಸ್ಗಳು, ಅನೇಕ ಕ್ರಿಯೇಟರ್ಸ್ಗಳು ಈತನಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು ನಮಗೆ ಈಗಲೇ ಕಂಡು ಬರ್ತಾ ಇದೆ. ಸೊ ಇದನ್ನೆಲ್ಲ ಹೊರತುಪಡಿಸಿ ನಿನ್ನೆ ನಿಮ್ಗೆ ಗೊತ್ತಿರುತ್ತೆ ಏನಾಯ್ತು ಅಂತ. ಸಮೀರ್ ಅವರು ಒಂದು ವಿಡಿಯೋನ ಹಂಚ್ಕೊಂಡಿದ್ರಲ್ಲ, ಅದೇ ಸೌಜನ್ಯ ಅವರ ಪರವಾಗಿ ಒಂದು ವಿಡಿಯೋನ ಪ್ರಮುಖವಾಗಿ ಮಾಡಿದ್ರಲ್ಲ, ಆ ಒಂದು ವಿಡಿಯೋ 10 ಲಕ್ಷದಷ್ಟು ವ್ಯೂಸ್ಗಳನ್ನ ಪಡೆದಿತ್ತು. ಇದಾದ ನಂತರ ವಿಡಿಯೋ ಹಾಗೆ ಕಾಣೆ ಆಗೋಯ್ತು. ಸೊ ನಾನು ಫಸ್ಟ್ ನನಗೆ ಹೇಗೆ ಗೊತ್ತಾಗಿದ್ದು ಅಂದ್ರೆ, ಸ್ಟ್ರಾಂಗ್ ಸುಧಾಕರ್ ನೀವೆಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ಕ್ರಿಯೇಟರ್ ಒಂದು ಇನ್ಸ್ಟಾಗ್ರಾಮ್ ಕಥೆಯಲ್ಲಿ ಅವರ ಒಂದು ಸ್ಟೋರಿಲಿ ಹಂಚ್ಕೊಂಡಿದ್ರು. ಈ ಒಂದು ವಿಡಿಯೋನ ನಾನು ರಾತ್ರಿ ಅಷ್ಟೇ ನೋಡಿದೆ. ಸೊ ಬೆಳಗ್ಗೆ ಎದ್ದು ನೋಡಿದ್ರೆ ಈ ಒಂದು ವಿಡಿಯೋ ಕಾಣೆಯಾಗಿದೆ. ಈ ಒಂದು ವಿಡಿಯೋ ಡಿಲೀಟ್ ಆಗಿದೆ. ಸೊ ಪ್ರತಿಯೊಬ್ರು ಕೂಡ ಈ ಒಬ್ಬ ದೂತ ಎಂಬುವಂತ ಚಾನಲ್‌ಗೆ ಹಾಗೂ ಸಮೀರ್ ಹೆಮ್ಡಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ರು. ಸೊ ಈ ಒಂದು ಪರವಾಗಿ ಸ್ವತಃ ಸಮೀರ್ ಹೆಮ್ಡಿ ಅವರೇ ತಮ್ಮ ಒಂದು ದೂತ ಚಾನಲ್‌ನಲ್ಲಿ ಹಂಚ್ಕೊಂಡಿದ್ರು. ಈ ಒಂದು ವಿಡಿಯೋ ಇಲ್ಲಿಗೆ ಕೊನೆಗಂಡಿದೆ. ಮತ್ತೆ ಈ ಒಂದು ವಿಡಿಯೋ ಡಿಲೀಟ್ ಆಗಿದೆ ಅಂತ ಕೂಡ ಹಂಚ್ಕೊಂಡಿರುವಂಥದ್ದು. ಅಂದ್ರೆ ಡಿಲೀಟ್ ಆಗಿದೆ ಇನ್ ದ ಸೆನ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗಿದೆ ಅಂತ ಕೂಡ ತಿಳಿಸಿದ್ರು. ಸೊ ಇದೆಲ್ಲ ಆದ ನಂತರ ಥರ್ಡ್ ಐ ಚಾನಲ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸುಬ್ರಹ್ಮಣ್ಯ ಅವರು ಈ ಒಂದು ಥರ್ಡ್ ಐ ಏನು ನಡೆಸ್ತಾ ಇದಾರಲ್ಲ, ಸೊ ಇವರು ಒಂದು ವಿಡಿಯೋನ ಹಂಚ್ಕೊಂತಾರೆ. ಸೊ ಇದು ಕೂಡ ಸೌಜನ್ಯ ಪರವಾಗಿ ಕೂಡ ಆಗಿರುವಂಥದ್ದು. ಈ ಒಂದು ಇನ್ವೆಸ್ಟಿಗೇಷನ್‌ಗಳ ಫೈಲ್‌ನ ಮುಖಾಂತರ ಅವ್ರಿಗೆ ವರದಿಗಳನ್ನ ಕೊಡ್ತಾ ಇದ್ರು. ಸೊ ಈ ವಿಷಯದ ನಂತರ ಸಮೀರ್ ಎಂಡಿ ಅವರು ಕೂಡ ವಿಡಿಯೋನ ಪಬ್ಲಿಕ್ ಮಾಡಿರುವಂಥದ್ದು. ಪ್ರೈವೇಟ್‌ನಲ್ಲಿ ಇಟ್ಟಿದ್ರು ಒಂದಷ್ಟು ಅವರ್‌ಗಳು. ಇದಾದ ನಂತರ ಪಬ್ಲಿಕ್‌ನ ಮಾಡ್ತಾರೆ. ಪಬ್ಲಿಕ್‌ನ ಮಾಡಿದ ನಂತರ ಅನೇಕ ವೀಕ್ಷಕರು ಈ ಒಂದು ವಿಡಿಯೋನ ನೋಡೋದಕ್ಕೆ ಸಿಗುತ್ತೆ. ಈಗ ಸದ್ಯಕ್ಕೆ 10 ಲಕ್ಷದಿಂದ ಈಗ 75 ಲಕ್ಷದ ಜನ ಆ ಒಂದು ವಿಡಿಯೋ ನೋಡಿರುವಂಥದ್ದು. ಆತನು ಕೂಡ ಸ್ವತಃ ಹೇಳ್ಕೊಂಡಿದ್ರು, ನನಗೆ ಈ ತರ ವೈಲೇಷನ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ನನ್ನ ಮೇಲೆ ದಬ್ಬಾಳಿಕೆನ ನಡೆಸ್ತಿದ್ರು ಕಾಲಲ್ಲೇ. ಮತ್ತೆ ಬೆದರಿಕೆನ ಅಂದ್ರೆ ಮಾಡ್ತಿದ್ರು. ಸೊ ಈ ಒಂದು ಕಾರಣಕ್ಕೆ ಆತ ಆ ಒಂದು ವಿಡಿಯೋನ ಪ್ರೈವೇಟ್‌ಗೆ ಹಾಕಿದ್ದನ್ನ ಹೊರತು ಸೊ ಆತನ ಒಂದು ಪರ್ಸನಲ್ ಲೈಫ್‌ಗೆ ಏನು ತೊಂದರೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಆತ ಪ್ರೈವೇಟ್‌ಗೆ ಹಾಕಿದ. ಬಟ್ ಹಾಕಿದಾಗಿದೆ. ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಮತ್ತೆ ಪಬ್ಲಿಕ್ ಮಾಡಿರುವಂಥದ್ದು ಒಂದು ದೃಢ ನಿರ್ಧಾರದಿಂದ ಮತ್ತೆ ಧೈರ್ಯದಿಂದ ಮಾಡಿರುವಂಥದ್ದು. ಇದೀಗ ಜನರು ಕೂಡ ತುಂಬಾ ಚೆನ್ನಾಗಿ ಮೆಚ್ಚುಗೆನ ವ್ಯಕ್ತಪಡಿಸ್ತಿರುವಂಥದ್ದು. ಮತ್ತೆ ಈ ಒಂದು ವಿಡಿಯೋ ನೋಡಿದವರು ಎಲ್ರೂ ಕೂಡ ಹೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಸೊ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಮಾಡಿ ಈ ಒಬ್ಬ ವ್ಯಕ್ತಿ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸಿದಾನೆ. ಈ ಒಂದು ಏನು ಲಂಚ ಇಸ್ಕೊಂಡಿರುವಂತದ್ದಾಗಿರುವಂಥದ್ದು ಮತ್ತೆ ಧರ್ಮಸ್ಥಳದಲ್ಲಿ ಇರುವಂತಹ ಏನು ಹೆಗ್ಡೆ ಫ್ಯಾಮಿಲಿ ವಿರುದ್ಧ ಬೈತಿರುವಂತದ್ದಾಗಿರ್ಬೋದು. ಆಮೇಲೆ ಪೊಲೀಸ್ ಅವರ ಬೇಜವಾಬ್ದಾರಿತನನ ಇಲ್ಲಿ ಜನರು ಕೂಡ ಮಾತಾಡ್ತಿರುವಂಥದ್ದು, ಧ್ವನಿನೇ ಎತ್ತುತ್ತಿರುವಂಥದ್ದು. ಈ ಒಂದು ಕೇಸ್ ಮತ್ತೆ ರೀಇನ್ವೆಸ್ಟಿಗೇಟ್ ಆಗ್ಬೇಕು ಅಂತನೂ ಕೂಡ ಅಂದ್ರೆ ಜನ ಹೇಳ್ತಿರುವಂಥದ್ದು. ಮತ್ತೆ ಹ್ಯಾಶ್ಟ್ಯಾಗ್‌ನು ಕೂಡ ಈಗ ಮತ್ತೆ ಟ್ರೆಂಡ್ ಆಗ್ತಾ ಇದೆ. 15 ವರ್ಷಗಳ ನಂತರ ಮತ್ತೆ ಈ ಒಂದು ಕೇಸ್ ರೀಓಪನ್ ಆಗ್ತಾ ಇದೆ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಈ ಒಂದು ಒಳ್ಳೆ ಪ್ರಯತ್ನ ಸಮೀರ್ ಎಂಡಿ ಕಡೆಯಿಂದ ಆಗಿರುವಂಥದ್ದು. ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಇದು ಸ್ಯಾಟಿಸ್ಫೈ ಅನ್ನುವಂಥ ರೀತಿಯಲ್ಲಿ ವಿಡಿಯೋ ಮಾಡಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಮತ್ತೆ ಇನ್ನೊಂದು ವಿಷಯ, ಸ್ಟೋರಿ ಮುಖಾಂತರ ಸಮೀರ್ ಎಂಡಿ ಅವರು ಹೇಳ್ಕೊಂಡಿರುವಂಥದ್ದು ಏನಪ್ಪಾ ಅಂದ್ರೆ, ಕೆಲವರು ಟ್ರೋಲರ್ಸ್‌ಗಳು, ಹೆಗ್ಡೆ ಫ್ಯಾಮಿಲಿಯ ಟ್ರೋಲರ್ಸ್‌ಗಳು ನನ್ನ ಪರ ವಿರುದ್ಧ ಕಟ್ಟಿ ಮಾತಾಡ್ತಿದ್ದಾರೆ ಏನಪ್ಪಾ ಅಂದ್ರೆ, ಈತನಿಗೆ ಆತನ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ಧರ್ಮಸ್ಥಳದ ವಿರೋಧವನ್ನು ಮಾಡೋದಕ್ಕೆ ಈತನಿಗೆ 35 ಲಕ್ಷ ಲಂಚ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಬ್ಬ ವ್ಯಕ್ತಿ ವಿಡಿಯೋನ ಮಾಡಿ ಹಾಕ್ತಾ ಇದ್ದಾನೆ ಅಂತ ಟ್ರೋಲ್ಸ್‌ಗಳು ಈಗ ಟ್ರೋಲ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ತಿರುವಂಥದ್ದು. ಆತ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಉಗ್ದಿರುವಂಥದ್ದು. ಈ ತರ ಟ್ರೋಲ್ ಮಾಡ್ತಿರೋರ್ಗೆ ನಾನು ಈ ತರ ಹೇಸಿಗೆ ತಿನ್ನುವಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ ಅಂತಾನೂ ಕೂಡ ಸ್ವತಃ ಸಮೀರ್ ಎಂಡಿ ಅವರೇ ಹೇಳ್ಕೊಂಡಿರುವಂಥದ್ದು. ಇದೆಲ್ಲ ಆದ ನಂತರ ಈಗ ಮತ್ತೆ ಟ್ರೋಲ್ ಆಗ್ತಿರುವಂಥದ್ದು ಏನಪ್ಪಾ ಅಂದ್ರೆ,
ಧರ್ಮಸ್ಥಳ ಜೈನ್ ಅವರು ಕಟ್ಟಂತ ಒಂದು ಆ, ಗುಡಿಯಾಗಿದೆ. ಸೊ ಇದು ಜೈನ್ ಅವ್ರಿಗೆ ಸೇರಿತು ಅಂತ ಅವರು ಉಲ್ಲೇಖ ಮಾಡಿರೋ ಒಂದು ವಿಡಿಯೋದಲ್ಲಿ ಸ್ವತಃ ಸಮೀರ್ ಎಂ ಡಿ ಅವರು ಕೂಡ ಹೇಳಿರುವಂತದ್ದು. ಈ ಒಂದು ಚರ್ಚೆನೂ ಕೂಡ ಆಗಿತ್ತು ಕೋರ್ಟ್ ನಲ್ಲಿ ಅಂತ. ಇದ್ರ ಬಗ್ಗೆನೂ ಕೂಡ ಈಗ ವೈರಲ್ ಆಗ್ತಿರುವಂತದ್ದು ಏನಪ್ಪಾ ಅಂದ್ರೆ ಅದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ವಿ, ಬಟ್ ಇದೀಗ ಜೈನ್ ಟೆಂಪಲ್ ಅಂತ ಹೇಳ್ತಿದ್ದಾರೆ. ಮತ್ತೆ ಏಂತಕ್ಕೆ ಉಲ್ಲೇಖ ಮಾಡಿದ್ರು ಮತ್ತೆ ಹಿಂದೂ ಅಂತ. ಸೊ ಈ ಒಂದು ರೀತಿಲಿ ಮತ್ತೆ ಪಾಸಿಟಿವ್ ವೈರಲ್ ಟ್ರೋಲ್ಗಳು ಆಗ್ತಿರುವಂತದ್ದು ನಮ್ಗೆ ಈಗ ಕಂಡು ಬರ್ತಾ ಇದೆ. ಸಮೀರ್ ಎಂ ಡಿ ಮುಖಾಂತರ ಒಂದೊಳ್ಳೆ ಆ, ನಿಲುವಿಗೆ ಈ ಒಂದು ಕೇಸ್ ಬರುತ್ತೆ ಅಂತ ಪ್ರತಿಯೊಬ್ಬರ ಕನಸಿದಾಗಿರುತ್ತೆ. ಮತ್ತೆ ಅವರು ಕೂಡ ಪಾಸಿಟಿವ್ ಆಗಿ ಬಯಸ್ತಿರುವಂತದ್ದು. ಪ್ರಜೆಗಳು ಕೂಡ ಈಗ ಸಪೋರ್ಟ್ ಮಾಡ್ತಿರುವಂತದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.